ವೆಲ್ಕಮ್ ಬ್ಯಾಕ್ ಟು ಹೊಸಪೇಟೆ ಫ್ರ್ಯಾಂಕ್ ವಿಡಿಯೋಸ್. ಈಗ ಬಂದ್ಬಿಟ್ಟು ನಾವು ಟ್ರಿಪ್ಪಿಗೆ ಹೋಗ್ತಾ ಇದೀವಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು. ಹಾಗೆ ಮಧ್ಯದಲ್ಲಿ ನಮ್ಮ ಅಣ್ಣವ್ರು ಕಂಡ್ರು ಗಣೇಶಣ್ಣ ಅಂತೇಳಿ. ಅವರು ತುಂಬ ದಿನದಿಂದ ನೋಡಲಿಲ್ಲ. ನಾವು ನೋಡೋಣ ಅಂತೇಳಿ ಹೋಗಿ ಮುಂದಿನ ಪಯಣ ನಾವು ಸಾಗಿಸ್ತೀವಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದೇ ಥರ ನಮ್ಮ ಚಾನಲನ್ನು. ಹಂಗೆ ಟಿಫಿನ್ ಮಾಡ್ಕೊಂಡು ನಮ್ಮ ಗಣೇಶಣ್ಣನ ಮೀಟ್ ಆಗಿ ಬಂದಿವಿ. ಗಣೇಶಣ್ಣನ ಮೀಟ್ ಆಗಿ ಬಂದು ಇರಲಿ ಏನಾಗಿಲ್ಲ. ಮಂಜು ಕೂಡ ನಾಷ್ಟ ಇನ್ನೂ ಮಾಡ್ತೇವೆ. ನಾವೆಲ್ಲ ಮುಗಿಸಿ ಹೋಗ್ಬಿಟ್ಟು ತುಪ್ಪಳ ಅಂತೂ 2 ಇಡ್ಲಿ ತಿನ್ನ ನಾವು ಆಮೇಲೆ ಕರಿಗೆ ಹೋಗ್ಬಿಟ್ಟು ನಾವು ಇವಾಗ ಕರೆಕ್ಟಾನ ಅಲ್ಲಿಗೆ ಹೋಗ್ತೇವೆ ಬರೋತ್ತಡಿಗೆಲ್ಲ. ಗಣೇಶಣ್ಣ ಲಾಂಗ್ ಟೈಮ್ ಆಫ್ಟರ್ ಏನಿಲ್ಲ ಅಂದ್ರೂ ಕೂಡ ಒಂದು 2-3 ತಿಂಗಳು ಆಯ್ತು. ಅವನ 3 ತಿಂಗಳಾಯ್ತು. ಹೌದು, 3 ತಿಂಗಳಿದ್ದ ಇವತ್ತು ಮೀಟ್ ಆಗಿ ನಾವು ಗಣೇಶಣ್ಣನ. ಇಲ್ಲೇ ಹೊಸಪೇಟೆಗೆ ಇರೋದೇ ಬರ್ತ್ಬಿಟ್ಟಾನ ಗಣೇಶಣ್ಣ. ಫೋಟೋ ತೆಗೆದು ಕೈ ಕಟ್ಟಿಗೆ ಬಡ್ದು ನಿಂದಿರ್ಸಿ ನಾವು ನಾನೇ ಈಗ ನಮ್ಮ ಪಯಣ ಸ್ಟಾರ್ಟ್ ಆಗಿದೆ. ಸಿರಿಸಿ ಮಾರಿಕಾಂಬಾ ದೇವಸ್ಥಾನ. ಫೈನಲಿ ರೀಚ್ ಆಗಿದ್ದೀವಿ. ಸಿರಿಸಿ ಮಾರಿಕಾಂಬಾ ಟೆಂಪಲ್ ಮುಂದೆನೇ ಇದ್ದೀವಿ. ಸೊ ಈಗ ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಕೂಡ ತುಂಬ ಸಖತ್ತಾಗಿದೆ. ದೇವಿ ದರ್ಶನ ಮಾಡಿಕೊಂಡೆ. ದೇವಿ ದರ್ಶನ ಮಾಡ್ಕೊಂಡಾದ್ಮೇಲೆ ಮುಂದುಗಡೆ ನಾವು ಒಳಗಡೆ ಎಂಟ್ರಿ ಆಗ ತಕ್ಷಣವೇ ನಾವು ನೋಡಿದ್ದು ಒಳಗಡೆ ಎಂಟ್ರಿ ಆದ ತಕ್ಷಣವೇ ಭೂತರಾಜ ದೇವರು ಕಾಣ್ತಾರೆ ನಮಗೆ. ಅದಾದಮೇಲೆ ನಾವು ಹೋಗ್ತಿದ್ದಂಗೆ ಒಳಗಡೆ ನಾವಿನ್ನೂ ಒಳಗಡೆ ಎಂಟ್ರಿ ಆಗದೆ ನಮಗೆ ಕಾಣೋದು ಫಸ್ಟು ಲೆಫ್ಟ್ ಸೈಡಲ್ಲಿ ಶ್ರೀ ಮಾರಿಕಾಂಬಾ ಸಭೆ ಮಂಟಪದಲ್ಲಿ ಫುಲ್ಲು ನಾಟಕ ಎಲ್ಲ ಇರುತ್ತವಂತೆ. ಸೊ ನಾವು ನೋಡಲಿಲ್ಲ, ಬಟ್ ಅದು ಅಷ್ಟು ಟೈಮ್ ಕೂಡ ನಿಂತಿಲ್ಲ. ನೋಡೋಣ ಮುಂದುಗಡೆ. ನಾವು ದರ್ಶನ ಮಾಡಿಕೊಂಡು ಹಿಂಭಾಗದಲ್ಲಿ ಹೋದಾಗ ಫುಲ್ಲು ದೇವರ ಮಹಿಮೆ ಚಿತ್ರ ಅವೆಲ್ಲ ಬಿಡಿಸಿ ನಾವು ಕೂಡ ಸ್ವಲ್ಪ ಆಶ್ಚರ್ಯಗೊಳ್ಳಿದ್ದೀವಿ. ಈ ಥರ ಕೂಡ ಇರುತ್ತಾ ದೇವರು ಹಿಂದುಗಡೆ. ಗರ್ಭಗುಡಿಯಲ್ಲಿ ಫೋನು ಹಲೋ ಇದ್ದಿಲ್ಲ. ಸೊ ಗರ್ಭಗುಡಿ ಹಿಂದುಗಡೆನೇ ನಾವು ಇಟ್ಬಿಟ್ಟು ವೀಡಿಯೋ ಮಾಡಿದ್ದೀವಿ. ಆಮೇಲೆ ವೀಡಿಯೋ ಮಾಡಿಲ್ಲ, ಇಲ್ಲಿಂದ ಜೂಮ್ ಮಾಡಿದ್ದೀನಿ, ಅಲ್ಲಿವರೆಗೂ ಕಂಡಿದೆ. ಸೊ ಎಲ್ಲರೂ ದರ್ಶನ ಮಾಡ್ಕೊಳ್ಳಿ, ನೋಡಿ ದೇವರ ರೂಪ ಹೇಗಿದೆ ಅಂತೇಳಿ. ಸಿರಿಸಿ ಮಾರಿಕಾಂಬಾ ದೇವಸ್ಥಾನ ಒಳಗಡೆ. ಅದೇ ರೀತಿ ಹಿಂದುಗಡೆ ಹೋಗೋಣ ಬನ್ನಿ. ಗುಡಿ ಹಿಂಭಾಗದಲ್ಲಿ ಬರಬೇಕಾದಾಗ ಬರೀ 2 ಕಲರ್ ಬಿಟ್ಟರೆ ಬೇರೆ ಕಲರ್ ಕಾಣೋದಿಲ್ಲ ನಿಮಗೆ. ಒಂದು ವೈಟು ಆಮೇಲೆ ರೆಡ್, ಇವೆರಡು ಬಿಟ್ಟರೆ ಬೇರೆ ಕಲರ್ ಕೂಡ ನಿಮಗೆ ಕಾಣೋದಿಲ್ಲ. ನೋಡ್ರಿ ಯಾವ ಥರ ಇದೆ ಅಂತೇಳಿ. ಫುಲ್ಲು ನನಗಂತೂ ತುಂಬ ಖುಷಿ ಆಯಿತು. ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಡ್ರಾಯಿಂಗ್ ಎಲ್ಲ ಮಾಡಿದ್ದಾರೆ ಅಂತ ಕೂಡ ಅವರು ಕೂಡ ಹೇಳಿದರು. ಸೊ ನೋಡಿ ಚಿತ್ರ ಯಾವ ಥರ ಇದೆ. ಮಾಡೋದು ವಿಡಿಯೋ ಬಿಡ್ಬೋದಾಗಿತ್ತು, ಬಟ್ ಅಲ್ಲಿ ಊಟ ಮಾಡೋ ಬ್ಯುಸಿಯಲ್ಲಿ ನಾನು ಕೂಡ ವಿಡಿಯೋ ಮಾಡಲಿಲ್ಲ. ಸೊ ಊಟ ಮಾತ್ರ ಸಖತ್ತಾಗಿತ್ತು. ಊಟದ ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ ಮತ್ತೆ 2 ಗಂಟೆವರೆಗೂ ಫೈನಲ್ ಲಾಸ್ಟ್. ಸಿರ್ಸಿಯಿಂದ ಮತ್ತೆ ಆಮೇಲೆ ಯಾಣಕ್ಕೆ ಹೋಗುವ ದಾರಿ ಇದು. ಮಧ್ಯದಲ್ಲಿ ಒಂದು ಫಾಲ್ಸ್ ಸಿಕ್ಕಿದೆ ನಮಗೆ, ಚಿಕ್ಕದಾದಂಥದ್ದು. ಅಲ್ಲಿ ಕೂಡ ತುಂಬ ಚೆನ್ನಾಗಿತ್ತಪ್ಪ. ನಮಗಂತೂ ಒಂದು ಡೈಲಾಗ್ ಕೂಡ ಹೊಡೆದಿದ್ದೇನೆ, ನೋಡಿ ಕೇಳಿಸ್ಕೊಳ್ರಿ. ಪ್ಲೇಸ್ ಮಾತ್ರ ಸಖತ್ತೈತಿ. ಯಾಣ, ಸಿರ್ಸಿ ಹತ್ರ ಯಾಣ ಅಂತೇಳಿ 30 ಕಿಲೋಮೀಟ್ರ್. ಎಕ್ಸಲೆಂಟ್, ಸೂಪರ್ ಆಗಿದೆ. ನೀವು ಬಂದು ಒಂದು ಸಲ ವಿಸಿಟ್ ಮಾಡಿದರೆ ಗೊತ್ತಾಗುತ್ತೆ ರೀ ನಿಮಗೆ. ಮನೆಗಿದ್ದು ಏನು ಮಾಡ್ತೀರಾ, ಬನ್ನಿ ಎಂಜಾಯ್ ಮಾಡಿ. ನೋಡ್ರಿ ಯಾರ್ಯಾರು ಬಂದಿವಿ ಅಂತ. ಕಾರ್ ಹಾಕೊಂಡು ಬಂದಿದ್ದೀವಿ. ಹೊಸಪೇಟೆಯಿಂದ ಬಂದಿದ್ದೀವಿ. ಹೊಸಪೇಟೆ. ಆಮೇಲೆ ಸಿಗ್ತೀವಿ ಬಾಯ್. ಸೊ ಈಗ ತಾನೇ ಗೋಕರ್ಣಕ್ಕೆ ಬಂದಿದ್ದೀವಿ. ಗೋಕರ್ಣ ಬೀಚ್ ಸಖತ್ತಿದೆ, ಬಟ್ ಎಂಟ್ರಿ ಮಾತ್ರ ಇಲ್ಲ.
ಎಂಟ್ರಿ ಮಾತ್ರ ಕೊಡಲ್ಲ, ಫುಲ್ಲು ಗಾಳಿ ಇದೆ. ಗಾಳಿ ಇರೋದ್ ಕಾರಣಕ್ಕಾಗಿ ಅಲೋ ಕೂಡ ಮಾಡ್ತಾ ಇಲ್ಲ ಅಣ್ಣ. ಅದು ಅಲೋ ಮಾಡಂಗಿಲ್ಲಲ್ಲ ಇವಾಗ ಅಲ್ಲಿ? ಈಗಿಲ್ಲ. ಗೋಕರ್ಣ ಬೀಚ್ ಫುಲ್ಲು ಸಖತ್ತಿದೆ. ವೈಪ್ ಮಾತ್ರ ವೈಪುಲ್ಲ ಮಟ್ಟೆ. ಏನ ಹೆಂಗೈತಣ್ಣ ಲೊಕೇಶನ್ ಇದು? ಫೈನಲ್ ಆಗಿ ಬೀಚಲ್ಲಿ ಬಿಟ್ರಪ್ಪ ನಮ್ಮನ್ನಂತೂ. ಅಲ್ಲಿ ಬೀಚಲ್ಲಿ ಬಿಡ್ತಾ ಇದ್ದಿಲ್ಲ. ಸೊ ಅಲ್ಲಿ ಭಾಳ ಜನ ಆಡ್ತಾ ಇದ್ರು, ಲೇಡೀಸ್ ಬಾಯ್ಸ್ ಎಲ್ಲ ಇದ್ರು. ಒಂದು ಬ್ಯಾಚ್ ಪೂರ್ತಿ ಇತ್ತು. ನಾವು ಕೂಡ ಅದರಲ್ಲಿ ಜಾಯ್ನ್ ಆಗಿದ್ವಿ. ನಮ್ಮ ಮಂಜು, ನಮ್ಮ ಮತ್ತೆ ಆಮೇಲೆ ನಮ್ಮ ಫ್ರೆಂಡ್ ರಮೇಶ ಅಂತಂದೇಳಿ ಇವರಿಬ್ಬರು ದೇವಸ್ಥೆಲ್ಲ ಕುಚ್ಕೋ ತೋರಿಸಿದ್ದಾರೆ. ಆಮೇಲೆ ಇವ್ರ ಮಂಜು ಅವ್ರ ಹಾರ್ಟನ್ನು ಬಿಡಿಸ್ಕೊಂಡು ಅಬ್ಬಾ ನೀರಲ್ಲಿ ಅಳಿಸೋಯ್ತು. ಫುಲ್ ಬೇಜಾರಾದ್ರಪ್ಪ ಅವ್ರ ಹತ್ರ. ನಮ್ಮ ಮನೇಲಂತೂ ಕೂಡ ಇನ್ನೊಂದು ಡ್ರಾಯಿಂಗ್ ಹಾಕಿದ್ನ, ಅದಂತೂ ತುಂಬ ಸಖತ್ತಾಗಿತ್ತು. ಹಾರ್ಟ್ ಮಾತ್ರ ಫುಲ್ಲು ಪ್ಯೂರಾಗಿ ಬಂತು. ಅವ್ನ ಹಾರ್ಟ್ ಕೂಡ ತುಂಬ ಪ್ಯೂರ್ ಅಂತೇಳಿ ನನಗೆ ಗೊತ್ತಾಯಿತು. ಹಾಗೆ ಈಗ ಅವನು ಒಂದು ಡ್ರಾಯಿಂಗ್ ಹಾಕಿದೆ ನಮ್ಮ ಫ್ರೆಂಡ್ ಅನಿಲ. ಅವ್ನು ನೋಡಿ ಏನಾಗಿದ್ದಾನೆ ಅಂತಂದೇಳಿ. ಅದು ಕೂಡ ನೀರಲ್ಲಿ ಹಳಸೋಯ್ತಪ್ಪ. ಅವನಂತೂ ತುಂಬ ಬೇಜಾರಾಗಿ ನಿಂತಿದ್ದ. ಯಾಕೆ ಹೋಗ್ತೀವಿ ಬಿಡು ಅಂತ ಅನ್ನೋ ರೇಂಜಿಗೆ ಅವನು ಕೂಡ ಬೇಜಾರಾಗಲಿಲ್ಲ. ಅಷ್ಟಕ್ಕಷ್ಟು ಅವ್ನು ತುಂಬ ಚೆನ್ನಾಗಿ ಬಂತು ಅವ್ನ ಡ್ರಾಯಿಂಗ್ ಮಾತ್ರ. ನೋಡಿ ಎಷ್ಟು ಖುಷಿ ಇದೆ ಅವನ ಮುಖದಲ್ಲಿ. ನಮ್ಮ ಫ್ರೆಂಡ್ ರಮೇಶ್ಗೆ ಎಲ್ಲರಿಗೂ ಒಂದು ಆಲೋಚನೆ ಬಂದರೆ, ನಮ್ಮ ರಮೇಶ್ಗೆ ಒಂದು ಆಲೋಚನೆ ಬಂದಿದೆ. ಏನಂತಂದರೆ, ರಾಮನ ಭಕ್ತ, ಜೈ ಶ್ರೀರಾಮ್ ಅಂತೇಳಿ ಬರ್ತಿದ್ದಾನೆ. ಬರ್ದಾದ್ಮೇಲೆ ಇವಾಗ ನೀರು ಬಂದು ತಟ್ಟಬೇಕಲ್ವಾ? ತಟ್ಟಿಲ್ಲ ರೀ ಅದು. ಯಾಕಂತಂದರೆ ರಾಮನ ಭಕ್ತ ಅಲ್ವಾ. ಸೊ ಅಲ್ಲಿವರೆಗೂ ಬಂದಿಲ್ಲ ನೀರು. ಅದು ಯಾವಾಗ ಅಳಿಸಿದಾನಲ್ಲ ಆವಾಗ ಆ ಪ್ಲೇಸಿಗೆ ಬಂದು ನೀರು ಮುಟ್ಟಿದೆ. ಯಾಕಂದರೆ ನನ್ನ ಹತ್ರ ಆ ವೀಡಿಯೋ ಇಲ್ಲ. ಸೊ ಆವಾಗ ಆ ವೀಡಿಯೋ ತೆಗಿಬೇಕಂತನೂ ಅನಿಸಿಲ್ಲ. ನೋಡಿ ಬರ್ತಿದ್ದೀನ, ಆ ವಿಡಿಯೋ ನನ್ನ ಹತ್ರ ಇಲ್ಲ. ಸೊ ಈಗ ವಿಡಿಯೋ ಇನ್ನೋವರೆಗೂ ಆನೆ ಇದೆ ನೋಡಿ. ಅವ್ನು ಬಂದು ಕೈ ಕೂಡ ಮುಗಿತಾನೆ. ಸೊ ಅಲ್ಲಿ ಕೂಡ ನೀರು ತಟ್ಟೋದಿಲ್ಲ ಕೂಡ ನೋಡಿ. ಫೈನಲ್ವರೆಗೂ ನೋಡಿ ಯಾವ ಥರ ಇದೆ ಅಂತೇಳಿ. ಜೈ ಶ್ರೀರಾಮ್. ಹಾಗೆ ರಾಮನ ಭಕ್ತಿಗೆ ಜೈ. ನಮ್ಮ ಅಕ್ಕಪಕ್ಕ ಯಾರೂ ಇದ್ದಿಲ್ಲಪ್ಪ. ನಾವು 5 ಜನ ಇದ್ದೀವಿ. ಒಂದು ಸೆಲ್ಫಿ ಸ್ಟಿಕ್ ಇತ್ತು. ಆ ಸೆಲ್ಫಿ ಸ್ಟಿಕ್ಕನ್ನು ಉದ್ದ ಮಾಡಿಬಿಟ್ಟು ಇಟ್ಟೆ. ಸೊ ಅಲ್ಲಿ ವೀಡಿಯೋ ತೆಗಿಯೋರು ಕೂಡ ಯಾರಿದ್ದಿಲ್ಲ. ನಮ್ಮ ವೀಡಿಯೋ ಇಟ್ಬಿಟ್ಟು ಓಡೋಗಿ ವೀಡಿಯೋ ಮಾಡ್ಕೊಂಡ್ವಿ. ಅಲ್ಲಿ ನೋಡಿದ್ರೆ ನಮ್ಮ ಫೇಸ್ಗಳು, ನಾವು ನಮ್ಮ ಬರ್ಲು ಮುಖ. ಸೊ ಈ ಥರ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇದ್ದಿಲ್ಲ ವೀಡಿಯೋ. ಒಂದು ನೈಟ್ ಆಗಿದೆ. ಗೋಕರ್ಣದಿಂದ ಮತ್ತೆ ಮುರುಡೇಶ್ವರ್ಗೆ ಹೋಗ್ಬೇಕಲ್ಲ, ಟೈಮ್ ಆಗುತ್ತೆ ಅಂತಂದೇಳಿ ಜಲ್ದಿ ಹೊರಗಡೆ ಬಂದುಬಿಟ್ಟಿವಿ. ಎಲ್ಲ ಫುಲ್ಲು ಗಾಡ್ ಸೆಕ್ಷನ್ ಫುಲ್ಲು ಇದೆ. ಸೊ ನೈಟ್ ಕೂಡ ತೋರಿಸ್ತೀನಿ ನೋಡಿ. ಅಲ್ಲಿಗೆ ರೀಚ್ ಆಗ್ತೀವಿ 100% ನೋಡಿ. ಗೋಪುರ ಕೂಡ ಬರುತ್ತೆ ನೈಟ್ ಯಾವ ಥರ ಇರುತ್ತೆ ಅಂತಂದೇಳಿ. ಮುರುಡೇಶ್ವರ ಅಲ್ಲಿಂದ ಬಂದಾಗ ಒಂದು ಕಲರ್ ಇತ್ತು, ಇಲ್ಲಿ ಬಂದ ಕೂಡಲೇ ಇನ್ನೊಂದು ಕಲರ್ ಚೇಂಜ್ ಆಯಿತು. ದೂರದಿಂದ ಚೆನ್ನಾಗಿ ಕಾಣಿತು, ಹತ್ತಿರದಿಂದ ಇನ್ನೂ ಸೈಕ್ ಆಗಿದೆ. ಗುಡಿ ಒಳಗಡೆ ಹೋಗ 9 o'clock 8:58 ಆಗಿದೆ. ಸೈಕ್ ಆಗಿದೆ ಅಪ್ಪ. ಫಸ್ಟ್ ಟೈಮ್ ನಾನು ಯಾವಾಗಲೂ ರೀಲ್ಸಲ್ಲಿ ನೋಡ್ತಾ ಇದ್ದೆ, ಇವಾಗ ಫಾರ್ ದ ಫಸ್ಟ್ ಟೈಮ್ ರಿಯಲ್ ಆಗಿ ನೋಡ್ತಾ ಇದ್ದೀನಿ. ಅದು ಕೂಡ ನಮ್ಮ ರಮೇಶ ಅಂತಂದಿರ್ದೆ, ಇವನೇ ಎಲ್ಲ ಪ್ಲಾನಿಂಗ್ ಎಲ್ಲ ಇವಂದೇ. ಏನು ಹೇಳ್ತೇನೆ ಹೌದಾ ಅವನಿಗೆ ತುಂಬ ಥ್ಯಾಂಕ್ಸ್ ರಮೇಶ. ಫಾರ್ ದ ಫಸ್ಟ್ ಟೈಮ್ ನಾನು ನೋಡೋಕೆ ಹಚ್ಚಿದ್ದು. ಲೈವಲ್ಲಿ ನೋಡ್ಬೇಕಂದ್ರೆ ಭಾಳ ಅದೃಷ್ಟ ಬೇಕೇನೋ ಅನಿಸುತ್ತೆ. ಮುರುಡೇಶ್ವರ ಸ್ವಾಮಿ ನಮ್ಮನ್ನು ಲಾಸ್ಟಿಗೆ ಕರೆಸ್ಕೊಂಡ ನೋಡ್ರಿ, ಸೈಕಾಗಿದೆ. ಸೈಕಾಗಿದೆ. ಇದ್ರ ಹಿಂದ್ಗಡೆ ಈಶ್ವರ ವಿಗ್ರಹ ಇದೆ, ಅದು ಭಾರಿ ಚೆನ್ನಾಗಿತ್ತು. ದೂರದಿಂದ ನೋಡಿದೆ, ಇಲ್ಲಿ ಬಂದ ಕೂಡಲೇ ಕಡ್ಲಿಲ್ಲ. ನೋಡೋಣ ಬನ್ನಿ, ಆ ಸೈಡ್ ಹೋದ್ರೆ ಕಾಣುತ್ತೆ ಪಕ್ಕ. ಸೈಕಾಗಿದೆ ವಾ. ಒಳಗಡೆ ಬಿಡಲ್ಲ ಅಲ್ಲ, ಗುಡಿ ಮುಚ್ಚಿದಾರಲ್ಲ ಅವತ್ತಿಲ್ಲಿ. 9 o'clock ಆಗಿದೆ ನೋಡಿ, ಗುಡಿ ಎಲ್ಲ ಮುಚ್ಚಿದ್ದಾರೆ.
ಮುರುಡೇಶ್ವರ ಫಸ್ಟ್ ಟೈಮ್ ನಾನು ಯಾವಾಗಲೂ ನೋಡ್ತಿದ್ದೆ ರೀಲ್ಸಲ್ಲಿ ನೋಡ್ತಿದ್ದೆ, ನಾನು ಹೋಗ್ತೀನೋ ಇಲ್ಲ ಅಂದ್ಕೊಂಡೆ. ಈಶ್ವರ ವಿಗ್ರಹ ಕೂಡ ಸೈಕ್ ಆಗಿದೆ. ವಾವ್, ಸೂಪರ್. ಎಲ್ಲ ರೀಸೆಂಟ್ ಬೀಚ್ ಕೂಡ ಇದೆ, ಸೈಕ್ ಆಗಿದೆ ಬೀಚ್. ಪಕ್ಕದಲ್ಲೇ ಬೀಚ್ ಇದೆಲ್ಲ ಬೀಚ್. ಸೊ ಈ ಸೈಡು ಮುರುಡೇಶ್ವರ ಗೋಪುರ ಬಂದ್ಬಿಟ್ಟು ಸೈಕ್ಕಾಗಿದೆ ನೋಡ್ರಿ. ಅದು ಯಾವ ಥರ ಇದೆ ಅಂತ, ವಾವ್, ಯಾವ ಥರ ಇದೆ ಅಂತಂದೇಳಿ. ಆಮೇಲೆ ಪಕ್ಕದಲ್ಲಿ ಬಂದ್ಬಿಟ್ಟು ಈಶ್ವರಂದು ವಿಗ್ರಹ ಇದೆ. ಆಮೇಲೆ ಈ ಸೈಡ್ ಬಂದ್ಬಿಟ್ಟು ಬೀಚ್ ಕೂಡ ಸೈಕ್ಕಾಗಿದೆ. ಸೈಕ್ ಅಂದರೆ ನೋಡಿ, ಆ ಸೌಂಡು ಕೇಳಿಸ್ತೇನೆ ನಿಮಗೆ. ನೋಡಿ, ನಾವೆಲ್ಲ ಬಂದಿದ್ದೀವಿ, ಫುಲ್ಲು ಜಾಲಿಯಾಗಿ ಬಂದಿದ್ದೀವಿ. ನನಗಂತೂ ಫುಲ್ ಹ್ಯಾಪಿ ಆಗಿದೆ. ಬಾ ನೀತಾಗ ನೋಡಿರಿ, ನಾವೆಲ್ಲ 5 ಜನ ಬಂದಿವಿ ಕಾರಲ್ಲಿ. ಎಷ್ಟು ಎಂಜಾಯ್ ಮಾಡಿರಿ ಅಷ್ಟೇ. ಲೈಫಲ್ಲಿ ಏನೂ ಇಲ್ಲ, ಲೈಫಲ್ಲಿ ಎಂಜಾಯ್ ಮಾಡಿ. ಗುಡಿಗಳು ಹೋಗ್ರಿ, ಗುಡಿಗಳು ಮಾತ್ರ ನೋಡ್ರಿ, ಬೇರೆ ಹಿಂದೆ ಮಾತ್ರ ಹೋಗಕ್ಕೆ ಹೋಗ್ಬೇಡಿ. ಅದು ಭಾಳ ನೋಡ್ರಿ, ನಿಮಗೆ ಅರ್ಥ ಆಗುತ್ತೆ, ನೋಡ್ಕೊಳ್ಳಿ. ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಪಕ್ಕ ಬರುತ್ತೆ 3 days ಬಿಫೋರ್. ಓಕೆನಾ? ನೋಡಿ, ಎಂಜಾಯ್ ಮಾಡಿ. ಕಾಮಿಡಿ ಕೂಡ ಇರುತ್ತೆ ಮತ್ತೆ ಇದರಲ್ಲಿ. ಫೈನಲ್ ಆಗಿ ನಾವು ಮಾರ್ನಿಂಗ್ ಎದ್ವಿ, ಫ್ರೆಶ್ ಅಪ್ ಆಗಿಬಿಟ್ಟು ಎಲ್ಲ ಲುಂಗಿ ಪರ್ಚೇಸ್ ಮಾಡಿಕೊಂಡು ಎಲ್ಲರೂ ಲುಂಗಿ ಕಟ್ಕೊಂಡು ಹೋಗ್ತಿರ್ಬೇಕಾದ್ರೆ ನಮ್ಮ ಮಂಜು, ಅನಿಲ, ಆಮೇಲೆ ರಮೇಶ, ಪ್ರಭಣ್ಣ, ನಾನು ಫಸ್ಟ್ ಟೈಮ್ ಅಪ್ಪ ನಾನಂತೂ ಕಟ್ಟಿರೋದು ಲುಂಗಿ ಈ ಥರ. ನೋಡ್ತಿದ್ದೀರಲ್ಲ ಯಾವ ಥರ ಜಾಲಿಯಾಗಿ ಹೊಂಟಿದ್ದೀವಿ ಟೆಂಪಲ್ಗೆ. ನೋಡಿ, ಟೆಂಪಲ್ ಒಳಗೆ ಕೂಡ ಸಖತ್ತಾಗಿದೆ. ಈಗ ಜಸ್ಟ್ ಗುಡಿ ದರ್ಶನ ಮಾಡಿಕೊಂಡು ಬಂದಿದ್ದೀವಿ ಹೊರಗಡೆ. ಈಶ್ವರನ ಗುಡಿ ದರ್ಶನ ಕೂಡ ಆಯಿತು. ತುಂಬ ಚೆನ್ನಾಗೈತೆ ದರ್ಶನ ಕೂಡ. ವಿಡಿಯೋ ತೆಗಿಬೋದು, ಯಾರೇನು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಬಟ್ ಗರ್ಭಗುಡಿ ಒಳಗಡೆ ಮಾತ್ರ ಇಲ್ಲ. ಏಮನೆ ಅವನಾಗ ಗರ್ಭಗುಡಿ ಒಳಗಡೆ ಮಾತ್ರ ಕ್ಯಾಮ್ರಾ ಅಲೋ ಇಲ್ಲ, ಒಳಗಡೆ ಇಲ್ಲ. ಇಲ್ಲಿಗೆ ಪಾರ್ಟ್ 1 ಮುಗಿದೋಗಿದೆ. ಸೊ ನೆಕ್ಸ್ಟು ಪಾರ್ಟ್ 2 ಬರುತ್ತೆ. ಪಾರ್ಟ್ 2 ಕೂಡ ಇನ್ನೂ ಫನ್ನಿಯಾಗಿ ಇರುತ್ತೆ ಕೂಡ. ನೋಡಿ, ಎಂಜಾಯ್ ಮಾಡಿ. ಯಾವ ಥರ ಇದೆ ಅಂತಂದೇಳಿ ನಮಗೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿದರೆ, ಇನ್ನೂ ಬರೋ ವಿಡಿಯೋ ಹೇಗಿದೆ ಅಂತಂದರೆ ಫುಲ್ ಫನ್ನಿಯಾಗಿರುತ್ತೆ. ಹಾಗೆ ಗುಡಿ ಗೋಪುರಗಳು ಎಲ್ಲ ತೋರಿಸ್ತೀನಿ. ನೋಡಿ, ಎಂಜಾಯ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ, ಅಷ್ಟೇ ಸಾಕು ನಮಗೆ. ಜೈ